ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ, ಡೆಲಿವರಿಗೆಲ್ಲ ಪ್ಯಾಕ್ ಆಗಿದೆ. ಸೊ ಡೆಲಿವರಿಗೆ ಹಾಸ್ಪಿಟ್ಲಿಗೆ ಹೋಗಿನ ಮುಂಚೆ ಏನೇನು ತೊಗೊಂಡೋಗ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ನಮ್ಮಮ್ಮ ಎಲ್ಲ ಪ್ಯಾಕ್ ಮಾಡಿದ್ದಾರೆ. ಸೊ ಅವ್ರನ್ನೇ ಕೇಳೋಣ ಏನೇನು ತೊಗೊಂಡೋಗ್ಬೇಕು, ಏನೇನು ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ಏನು ತೊಗೊಂಡೋಗ್ಬೇಕು ಹೇಳೋಣ. Oh my god. ಈ ಟೈಮಿಗೆ ಹೋಗ್ಬೇಕಂದ್ರೆ ಹಾಸ್ಪಿಟ್ಲಿಗೆ ಪಾಪುಗೆ ಬಟ್ಟೆ ತಗೋಬೇಕು, ನಿಮಗೆ ಅಂಡರ್ವೇರ್ ತಗೋಬೇಕು. ಅಂದ್ರೆ ನಾವು ಇವಾಗ ಇದಾಗಿರ್ತೀವಲ್ಲ ಫ್ರೆಂಡ್ಸ್, ಸಿಜರಿನ್ ಮಾಡಿರ್ತಾರೆ. ಸೊ ಪ್ಯಾಡ್ಸ್ ಜೊತೆ ಹಾಕೋಬೇಕಲ್ಲ, ಅದಕ್ಕೆ ಒಳಗಡೆ ನ್ಯಾಪ್ಕಿನ್ ತಗೋತೀವಿ. 3 ಕಾಸು ತಗೋಬೇಕು, ಮತ್ತೆ ಒಂದು ಪ್ಯಾಕ್ ತಗೋಬೇಕು. ಅಂದ್ರೆ ವಿಸ್ಪರ್ ತಗೋಬೇಕು ಒಂದು ಪ್ಯಾಕ್. ಅಂದ್ರೆ ವಿಸ್ಪರ್ ಅಂದ್ರೆ ಅದು ಯಾವ ರೀತಿ ಅಂತ ಅಂದ್ಬಿಟ್ಟು ಅವರೇ ಡಾಕ್ಟರ್ ಬರ್ಕೊಡ್ತಾರೆ. ಲಾರ್ಜ್ ಆಗಿರೋದ್ರೆ XL ಡಬಲ್ XL ಬರುತ್ತೆ, ಕಾಸು ತಗೊಂಡೋಗ್ತೀವಿ. ಅದಕ್ಕೆ ಡಬಲ್ XL ಅವ್ರು ಏನ್ ಬರ್ಕೊಡ್ತಾರ ಅದನ್ನ ತಗೋತೀವಿ ನಾವು. ಮತ್ತೆ ಅವರು ಡೆಲಿವರಿ ಆದ್ಮೇಲೆ ಅವ್ರ ಬಟ್ಟೆ ಹಾಕಿರ್ತಾರೆ, ಮತ್ತೆ ಅವ್ರ ಬಟ್ಟೆ ಚೇಂಜ್ ಮಾಡ್ತಾರೆ. ಅವಾಗ ನೈಟಿ ಕೊಡ್ಬೇಕು ಅವ್ರಿಗೆ ಹಾಕೊಳಕ್ಕೆ, ಬಾಣ್ತಿಗೆ. ಅದಕ್ಕೆ ಒಂದು 3 ನೈಟಿ ಎಕ್ಸ್ಟ್ರಾ ತಗೊಂಡಿದೀವಿ ನಾವು. ಸೊ ನೈಟಿ ಕೂಡ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀವಿ. 3 ನೈಟಿ ಅಂದ್ರೆ 3 ದಿನ ಇರ್ತೀವಲ್ಲ, ಸೊ 3 ನೈಟಿ ಆಗುತ್ತೆ. ಪಾಪು ಹುಟ್ಟ ಮೇಲೆ ಬಟ್ಟೆ ಹಾಕಬೇಕು. ಸ್ವಲ್ಪ ತಂಗಿ ಒಂದು ದಿವಸ ಇರುತ್ತೆ, ಮತ್ತೆ ಮಾಣೆಗೆ ಬಟ್ಟೆ ಹಾಕಬೇಕು. ನಮ್ಮ ಬಟ್ಟೆಗಳು ಪಾಪು ಬಟ್ಟೆ ಅಂದ್ರೆ ಫ್ರೆಂಡ್ಸ್, ಹುಟ್ಟಿದ ತಕ್ಷಣ ಪಾಪುಗೆ ಯಾರು ಹೊಸ ಬಟ್ಟೆ ಹಾಕೋದಿಲ್ಲ. ಸೊ ಯಾರಾದರೂ ಯೂಸ್ ಮಾಡಿರ್ತಾರಲ್ಲ ಅಂತ ಬಟ್ಟೆನ ಈಸ್ಕೊತಾರೆ. ನಾನು ಅವತ್ತೇ ಹೇಳಿರೋಂಗೆ, ಸೊ ಆ ಬಟ್ಟೆ ಕೂಡ ಯೂಸ್ ಮಾಡಿರೋ ಬಟ್ಟೆನೇ, ನಮ್ದು ಯಾರ್ದು ಅಲ್ಲ, ಔಟ್ ಸೈಡ್ ಬಟ್ಟೆ. ಸೊ ಅದು ಕೂಡ 2 ಜೊತೆ ಇರಲಿ ಅಂತ ಅಂದ್ಬಿಟ್ಟು ಅದನ್ನು ಕೂಡ ರೆಡಿ ಮಾಡ್ಕೊಂಡಿದ್ದೀವಿ. ಸೊ ಇದು ಬಂದ್ಬಿಟ್ಟು ಕ್ಯಾಪು, ಅಂದ್ರೆ ಮಗು ಅಲ್ಲಿ ಮಾಮೂಲಿ ಮಲಗಿಸಿರ್ತಾರಲ್ಲ ಚಳಿಗಾಲದಲ್ಲಿ, ಸೊ ಅದಕ್ಕೆ ಬೆಚ್ಚಗಿರ್ಲಿ ಅಂತ ಹೇಳ್ಬಿಟ್ಟು ಇದೊಂದು ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಡಿದೀವಿ. ಮತ್ತೆ ಅದು ಬೆಚ್ಚಗಿರೋಕೆ ಕಾಲ್ ಚೀಲ, ಕೈ ಚೀಲ, ಮತ್ತೆ ಇದು ಗ್ಲೌಸ್ ಕೂಡ ತಗೊಂಡಿದೀವಿ. ಗ್ಲೌಸ್ ಕಾಲಿಗೆ ಹಾಕೋದು. Oh my god. ಕಾಲೆಲ್ಲ ಬೆಚ್ಚಗಿರ್ಬೇಕಲ್ಲ, ಸೊ ಅದಕ್ಕೆ ಗ್ಲೌಸ್ ತಗೊಂಡಿದೀವಿ. ಪಾಪುಗೆ ಉಚ್ಚೆ ಬಟ್ಟೆ, ಎಮರ್ಜೆನ್ಸಿಗೆ ಪಾಪುಗೆ ಉಚ್ಚೆ ಬಟ್ಟೆ. ಅವಳಿಗೆ ಚೇಂಜ್ ಮಾಡಬೇಕು ಅಂದಾಗ ಅವ್ರಿಗೆ ಬಟ್ಟೆ ಕೇಳ್ತಾರೆ. ಅವ್ರು ಡೆಲಿವರಿ ಮಾಡ್ಕೊಬಂದು ತಗೊಬಂದು ಮತ್ತೆ ಮಾರನೆಗೆ ಚೇಂಜ್ ಮಾಡಬೇಕು, ನಿಮ್ಮ ಬಟ್ಟೆ ಕೊಡಿ ಅಂತಾರೆ. ಅವಾಗ ಕೊಡ್ಬೇಕು ವಾಸಕ್ಕೆ. ಅಂದ್ರೆ ಕಚ್ಚೆ ಬಟ್ಟೆ ತಗೊಂಡಿದ್ವಿ ಫ್ರೆಂಡ್ಸ್, ಎಮರ್ಜೆನ್ಸಿಗೆ ಇರ್ಲಿ ಅಂತ ಹೇಳ್ಬಿಟ್ಟು. ಬೇಬಿಗೆ ಕಚ್ಚೆ ಬಟ್ಟೆಗೆ ಇದಾಕ್ತಿವಿ ಪಾಂಪರ್ಸ್, ಅದು ಎಮರ್ಜೆನ್ಸಿಗೆ ಇರ್ಲಿ ಅಂತ. ಪ್ಯಾಂಪರ್ಸ್ ಕೂಡ ಯೂಸ್ ಮಾಡ್ತೀವಿ. ಅಂದ್ರೆ ಪ್ಯಾಂಪರ್ಸ್ ಜಾಸ್ತಿ ಆಗ್ಬಾರ್ದು ಅಂತ ಹೇಳ್ತಾರಲ್ಲ, ಒಂದ್ ಸ್ವಲ್ಪ ಹೊತ್ತು ಫ್ರೀ ಆಗಿರ್ಲಿ ಅಂತ ಅಂದ್ಬಿಟ್ಟು ಎಮರ್ಜೆನ್ಸಿ ಇರ್ಲಿ ಅಂತ ಬಟ್ಟೆ ತಗೊಂಡಿದೀವಿ. ಇದು ಡೆಲಿವರಿ ಆಗಿ ಅವ್ರ ಬಟ್ಟೆ ಚೇಂಜ್ ಮಾಡ್ಬೇಕಾದ್ರೆ ನಮ್ಮ ಬಟ್ಟೆ ಕೇಳ್ತಾರೆ ಬೆಡ್ಗಾಸಕ್ಕೆ, ಡೆಲಿವರಿ ಆದ್ಮೇಲೆ ಅದಕ್ಕೆ ಇದು. ಸೊ ನಾವಿವಾಗ ಪಾಪುಗೆ ಡೆಲಿವರಿ ಆಗೋದಕ್ಕೆ ಒಳಗಡೆ ಹೋದಾಗ ಅವರು ಎಕ್ಸ್ಟ್ರಾ ಬಟ್ಟೆ ಕೇಳಿರ್ತಾರೆ. ಇದ್ರ ಮೇಲೆ ನಮ್ಮನ್ನ ಮಲಗಿಸ್ಬಿಟ್ಟು ಎಲ್ಲ ಇದ್ ಮಾಡೋದಿಕ್ಕೆ. ಸೊ ಅವ್ರ ಬಟ್ಟೆನ ಇದ್ ಮಾಡ್ಬಿಟ್ಟು ನಮ್ಮ ಬಟ್ಟೆ ಕೇಳಿರ್ತಾರೆ, ನಮ್ಮ ಬಟ್ಟೆ ಮೇಲೆ ಮಲಗಿಸೋದಿಕ್ಕೆ. ಸೊ ಡೆಲಿವರಿ ಎಲ್ಲ ಆದ್ಮೇಲೆ ರಿಟರ್ನ್ ಕೊಡ್ತಾರೆ. ಸೊ ಅದಕ್ಕೆ ಎಕ್ಸ್ಟ್ರಾ ಒಂದು ಬಟ್ಟೆ ತಗೊಂಡಿರ್ಬೇಕು ನಮ್ಗೆ ಅಂತ. ಮಗು ಹುಟ್ಟಿದಾಗ ಬಟ್ಟೆಲಿ ಸುತ್ಬಿಟ್ಟು ಕೊಡ್ತಾರಲ್ಲ, ಸೊ ಅದ್ರದ್ದೆಲ್ಲ ಇದಾಗಿರ್ಬಾರ್ದು ಅಂತ ಅಂದ್ಬಿಟ್ಟು, ಸೊ ಅದಕ್ಕೋಸ್ಕರ ಇದನ್ನ ತಗೊಂಡಿದ್ವಿ. ಇದ್ರ ಮೇಲೆ ಮಲಗಿಸೋಣ ಅಂತ ಅಂದ್ಬಿಟ್ಟು. ಸ್ವಲ್ಪ ಬೆಚ್ಚಗೂ ಆಗುತ್ತೆ, ಸ್ವಲ್ಪ ದೊಡ್ಡದಾಗೂ ಇರುತ್ತೆ. ಸೊ ಬೇಬಿಗೆ ಅಂತ ಎಕ್ಸ್ಟ್ರಾ ಬಟ್ಟೆ ತಗೊಂಡಿದ್ವಿ. ಪ್ಯಾಡ್ ಹಾಕೊಳ್ಳಿ ಅಂತ, ಅದೇ ಪ್ಯಾಡ್ ಕೂಡ ರೆಡಿ ಮಾಡ್ಕೊಂಡಿದೀವಿ. ಅಂದ್ರೆ ಹೇಳಿದ್ನಲ್ಲ XL ತಗೋಬೇಕು ಅಂತ. ಅಂದ್ರೆ ಇದು ಯೂಸ್ ಆಗುತ್ತೆ, ಇದು ಕೂಡ ಯೂಸ್ ಆಗುತ್ತೆ. ಆದ್ರೆ ಅಲ್ಲಿ ಹಾಸ್ಪಿಟಲ್ ಯೂಸ್ ಆಗೋದು XL ತಗೋಬೇಕು. ಸೊ ಇದು ಇರ್ಲಿ ಎಮರ್ಜೆನ್ಸಿಗೆ ಅಂತ ತಗೊಂಡಿದೀವಿ ಅಷ್ಟೇ. ಬಾಣ್ತಿಗೆ ಮಾತ್ರ ಕೊಡ್ತಾರೆ ಬೆಡ್ಶೀಟ್ ಹೊಸ್ಕೊಳಕ್ಕೆ. ನಮ್ಗೆ ಎಮರ್ಜೆನ್ಸಿ ಇರ್ಲಿ ಅಂತ ಒಂದು ಬೆಡ್ಶೀಟ್ ತಗೊಂಡಿದ್ದೀವಿ. ನಮ್ಗೆ ಅಲ್ಲಿ ಬಾಣ್ತಿಗೆ ಯಾರ ಪಕ್ಕ ಇರೋರು ಒಬ್ರು ಬೇಕಾಗುತ್ತೆ. ಸೊ ಒಂದು ಎಕ್ಸ್ಟ್ರಾ ಬೆಡ್ಶೀಟ್ ತಗೊಳ್ಳಿ ಫ್ರೆಂಡ್ಸ್. ಅಂದ್ರೆ ಇವಾಗ ಹಾಸ್ಪಿಟ್ಲಿಗೆ ಹೋಗಿದ್ದಾಗ ಅವ್ರು ಎಲ್ಲ ಫೆಸಿಲಿಟಿ ಕೂಡ ಕೊಡೋದಿಲ್ಲ. ಇವಾಗ ಯಾರಾದ್ರೂ ಒಬ್ರು ಹಾರ್ಟ್ ಇರ್ಲೇಬೇಕು, ಮಲ್ಕೋಬೇಕು ನೈಟ್ ಹೊತ್ತು, ಬೆಡ್ಶೀಟ್ ಸಿಗೋದಿಲ್ಲ. ಸೊ ಅದಕ್ಕೆ ನಮ್ಮ ಮನೆಯಿಂದಾನೆ ಒಂದು ಬೆಡ್ಶೀಟ್ ಇರ್ಲಿ ಅಂತ ಅಂದ್ಬಿಟ್ಟು ತಗೊಂಡಿದೀವಿ. ಇದು ನಾವಾದ್ರೂ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ನಮ್ಮ ಜೊತೆ ಇವ್ರು ಇರ್ತಾರಲ್ಲ ಪೇಷಂಟ್ಗಾದ್ರೂ ಯೂಸ್ ಮಾಡ್ಬೋದು, ಬಂದಿರೋರಾದ್ರೂ ಯೂಸ್ ಮಾಡ್ಬೋದು. ಒಟ್ನಲ್ಲಿ ಒಂದು ತಗೊಂಡಿರ್ತೀವಿ. ಮತ್ತೆ ಇದು ಕಣ್ಕಪ್ ಕೂಡ ತಗೊಂಡಿದ್ದೀನಿ ಹೊಸದು. ಅಂದ್ರೆ ಮಗು ಹುಡುತ್ತಲ್ಲ, ಅವಾಗ ಕಪ್ ಇಕ್ಬೇಕಲ್ಲ, ಸೊ ಅದಕ್ಕೆ ತಗೊಂಡಿದ್ದೀನಿ. ಮತ್ತೆ ಇದ್ರ ಜೊತೆ ಒಂದು ಮಾಮೂಲಿ ಬಫ್ ಬರುತ್ತಲ್ಲ, ಅದನ್ನ ತಗೊಳ್ಳಿ. ಇನ್ನು ಹಾಕ್ಬೇಕು ತಟ್ಟೆ, ಲೋಟ, ಚೊಂಬು ಎಲ್ಲ ಎತ್ಕೊಂಡ್ ತೋರಿಸ್ತಾರೆ. ಮತ್ತೆ ಇದಕ್ಕೆ ನಾವು ಹೋಗ್ತೀವಲ್ಲ, ಅವಾಗ ಒಂದ್ ಬಾಟ್ಲು, ಒಂದ್ ಪ್ಯಾಲ್ಸ್ ಬೇಕು. ನಾವು ಹೋಗುವಾಗ ತಗೊಂಡ್ ಹೋಗ್ತೀವಿ. ಇವಾಗ ಬ್ಯಾಗಲ್ಲಿ ಏನ್ ಹಾಕೋದು ಅಂದ್ಬಿಟ್ಟು ಹಾಕಿಲ್ಲ. ಸೊ ನೀವು ಕೂಡ ಹೋಗುವಾಗ ತಗೊಂಡೋಗಿ ನೆನ್ಪು ಮಾಡ್ಕೊಂಡು ತಟ್ಟೆ, ಚೊಂಬು, ಮತ್ತೆ ಬಾಟ್ಲು, ಮತ್ತೆ ಫ್ಲಾಸ್ಕ್,
ಎಲ್ಲ ತಗೊಂಡೋಗಿ. ಏಕೆಂದ್ರೆ ಬಾಣ್ತಿಗೆ ಅಲ್ಲಿ ಆರೋಗುತ್ತೆ, ಹೊರಗಡೆಯಿಂದ ಟೀ ಕಾಫಿ ತರಬೇಕು, ಅವ್ರಿಗೆ ಕಾಫಿ ಬೇಕು, ಕಾಫಿ ಕೇಳಿದ್ರೆ ಕಾಫಿ, ಜ್ಯೂಸ್ ಕೇಳಿದ್ರೆ ಜ್ಯೂಸ್ ತಂದ್ಕೊಡಿ ಅಂತಾರೆ. ಅವತ್ತು ಹೋಗ್ಬೇಕು ಜೊತೆಲಿ. ಯಾವ ಬಿಸಿನೀರು ಬೇಕಾಗುತ್ತೆ, ಕಾಫಿ ಬೇಕಾಗುತ್ತೆ ಬಾಣ್ತಿಗೆ, ಅದಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ. ನಾವು ಇಲ್ಲಿಂದನೇ ನಾವು ತಗೊಂಡೋದ್ರೆ ಒಳ್ಳೇದು. ಅಲ್ಲೇನು ಯಾರಿಗೂ ಏನು ಕೊಡಲ್ಲ, ಯಾರು ಕೊಡಲ್ರು. ನಮ್ಮ ಮನೆಯಿಂದನೇ ಎಲ್ಲ ತಗೋಬೇಕು. ತಟ್ಟೆ 1-2 ಲೋಟ ಚಿಕ್ಕದು, ಒಂದು ಚಿಕ್ಕ ಚೊಂಬು, ಮತ್ತು ಒಂದು ಗ್ಲಾಸು, ಒಂದು ದೊಡ್ಡ ಬಾಟ್ಲು ನೀರಿಗೆ. ಅವ್ರಿಗೆ ಬಿಸಿನೀರು ಬೇಕು ಅಂದರೆ ಹೋಗಿ ಹೋಟ್ಲಲ್ಲಿ ಇಸ್ಕೊಬರೋದು, ಕಾಫಿ ಬೇಕು ಅಂದರೆ ತಗೊಬರ್ಬೋದು, ಬಿಸಿ ಬಿಸಿ ಇರುತ್ತೆ. ಆ ಥರ ನಮ್ಮ ಸೇಫ್ಟಿ ನಾವು ನೋಡ್ಕೊಂಡು ತೊಗೊಂಡೋಗ್ಬೇಕೆಲ್ಲ. ಬಾಣ್ತಿಗೆ ಏನೇನು ಬೇಕಾದೆಲ್ಲ ಮಕ್ಳಿಗೆ ಬಾಣ್ತಿಗೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸೊ ಯಾರು ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ರೆ ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.